ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 19/11/2025 ಇವತ್ತಿನ ಈ ದಿನದ ಸಂಚಿಕೆಯಲ್ಲಿ ಈ ದಿನದ ಪಂಚಾಂಗ, ತಿಥಿ, ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಒಂದು ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ, ನೀವು ಯಾವ್ಯಾವ ಕೆಲಸಗಳನ್ನ ಕೈಗೊಂಡಿದ್ದೀರಾ, ಇದೆಲ್ಲವೂ ಸಹ ಆಗುತ್ತಾ, ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು, ಇದೆಲ್ಲದನ್ನ ಗುರೂಜಿಗಳು ತಿಳಿಸ್ತಾರೆ. ಹಾಗೆ ಗುರೂಜಿಗಳನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೇ ನಮಃ. ವೀಕ್ಷಕರೇ, ಇವತ್ತಿನ ನಮ್ಮ ಈ ಸಂಚಿಕೆಗೆ ನೀವು ಸಹ ಕಾಲ್ ಮಾಡ್ಬೋದು, ಹಾಗೆ ಮಾತನಾಡ್ಬೋದು. ಗುರೂಜಿಗಳ ಬಳಿ ಏನೇ ಸಮಸ್ಯೆ ಇದ್ರೂ ಸಹ ನೀವು ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ತಿಳಿಸ್ತಾ ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ, ಗುರೂಜಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನೋಡಿ, ಇವತ್ತು ತುಂಬ ವಿಶೇಷವಾಗಿ 19 ನವೆಂಬರ್ 2025 ಚತುರ್ದಶಿ ತಿಥಿ, ಕೃಷ್ಣ ಪಕ್ಷ, ಸ್ವಾತಿ ನಕ್ಷತ್ರ, ಮಹಾರಾಹುವಿನ ನಕ್ಷತ್ರ ಅಂತ ಹೇಳ್ತೀವಿ. ಸೌಭಾಗ್ಯ ಯೋಗ, ವಾರ ಬುಧವಾರ. ಇವತ್ತಿನ ಬೆಂಗಳೂರಿನ ಕಾಲಮಾನ ಸೂರ್ಯ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸೂರ್ಯೋದಯ ಅಂತ ತಗೊತೀವಿ. ತುಂಬ ವಿಶೇಷವಾಗಿ 6:21 ಸೂರ್ಯೋದಯ ಆಗುವಂಥದ್ದು, 5:48 ಸೂರ್ಯಾಸ್ತ ಆಗುವಂಥದ್ದು. ಮುಹೂರ್ತ ಭಾಗದಲ್ಲಿ ಇವತ್ತು ನೋಡೋದಾದರೆ 12:05 ರಾಹುಕಾಲ ಪ್ರಾರಂಭವಾಗಿ 1:31 ಮುಗಿಯುವಂಥದ್ದು. ಯಮಗಂಡ ಕಾಲ 7:47 9:13 ಗುಳಿಕ ಕಾಲ 10:39 12:05. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11:42 12:28 ಗುರುಜಿ, ಇವತ್ತಿನ ದಿನದ ವಿಶೇಷತೆ, ಬುಧವಾರ ಅಮಾವಾಸ್ಯೆ ಹಿಂದಿನ ದಿನ ಏನಾದರೂ ವಿಶೇಷತೆ ತಿಳಿಸ್ತೀರಾ? ನೋಡಿ, ಪ್ರತಿಯೊಂದು ವಾರದ ವಿಶೇಷ ವಾರಕ್ಕೆ ಹೊರಕ್ಕೆ ಸಂಬಂಧವಿರುವಂಥ ಒಂದು ಕಾನ್ಸೆಪ್ಟ್ ನಮ್ಮ ಒಂದು ಜ್ಯೋತಿಷಾಸ್ತ್ರದಲ್ಲಿರುವಂಥದ್ದು. ಬುಧ ಗ್ರಹ ವಿಶೇಷವಾಗಿ ವ್ಯಾಪಾರಕಾರಕ ಗ್ರಹ. ಯಾರು ವ್ಯಾಪಾರಸ್ಥರು ಇರ್ತಾರೋ ಒಂದು ವಹಿವಾಟು ಮಾಡಬೇಕು, ಮತ್ತು ವಿಶೇಷವಾಗಿ ಅಕೌಂಟಿಂಗ್ ಸಂಬಂಧಪಟ್ಟಂಥದ್ದು, ಆಡಿಟಿಂಗ್ ಆಗಿರ್ಬೋದು, ನೀವೊಬ್ಬರು CA ಆಗಿರ್ಬೋದು. ಬುಧವಾರದೊತ್ತು ನಿಮ್ಮ ಒಂದು ಲೆಕ್ಕ ಪರಿಶೋಧನೆ ಮಾಡಲು ಮತ್ತು ನಿಮ್ಮ ಅಮೌಂಟನ್ನು ರಿಕವರಿ ಮಾಡಿಕೊಳ್ಳಲು ತುಂಬ ಒಳ್ಳೆಯ ದಿನ. ಅದರಲ್ಲೂ ಬುಧ ಬುದ್ಧಿಗೆ ಕಾರಕ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯದು. ಏನೋ ಒಂದು ಕಾನ್ಸೆಪ್ಟ್ಸ್ನ ಮೆಮೊರೈಸ್ ಮಾಡಬೇಕು ಮತ್ತು ಒಂದು ಪ್ರೆಸೆಂಟೇಷನ್ಸ್ ಮಾಡಬೇಕು. ನೀವೊಬ್ಬರು ಇಂಜಿನಿಯರ್ ಆಗಿರ್ಬೋದು, ಒಬ್ಬ ಆಫೀಸ್ನಲ್ಲಿ ಕೆಲಸಗಾರರಾಗಿರ್ಬೋದು, ನಿಮಗೆ ಏನಾದರೂ ಒಂದು ಪ್ರೆಸೆಂಟೇಷನ್ ಮಾಡಲು ಸೊ ಆ್ಯಂಡ್ ಸೊ ಡೇಟ್ ಅಂತ ಸಿಕ್ಕಾಗ ಬುಧವಾರ ಆಯ್ದುಕೊಳ್ಳಿ. ಅದರಿಂದ ನೀವು ಪ್ರೆಸೆಂಟೇಷನ್ಸು. ಮತ್ತು ಬುಧ ವಾಣಿಕಾರಕ ಗ್ರಹ. ವಾಣಿ ಅಂತಂದರೆ ಹೌಸ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ. ಸೊ ಮಾತಿಗೆ ಸಂಬಂಧಪಟ್ಟಂಥ ಉದ್ಯೋಗ ಮಾಡ್ತಾ ಇರುವಂಥವ್ರು, ಕನ್ಸಲ್ಟೆಂಟ್ಸು, ಅವರೆಲ್ಲ ಬುಧವಾರದ ವಿಶೇಷ ದಿನವನ್ನು ಉಪಯೋಗಿಸ್ಕೋಬೋದಾಗಿದೆ. ಗುರುಜಿ, ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿಸಿದ್ದೀರಾ. ಹಾಗೆ ದಿನದ ರಾಶಿ ಭವಿಷ್ಯವನ್ನ ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ ರಾಶಿಯವರು, ನಿಮ್ಮ ಹೆಂಡತಿಯ ಜೊತೆ ಒಂದು ಕುಟುಂಬ ಸಮಸ್ಯೆಗಳನ್ನು ಹಂಚಿಕೊಳ್ಳಿ. ನಿಮ್ಮನ್ನು ನೀವು ಒಂದು ಖುಷಿ ಪಡುವಂಥ ಸಮಯವನ್ನು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಇವತ್ತು ಕಳೆಯುತ್ತೀರಾ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನಿಮ್ಮ ದ್ವೇಷದ ಭಾವನೆ ಸ್ವಲ್ಪ ದುಬಾರಿ ಎನಿಸಬಹುದು. ನಿಮ್ಮ ಸಹನೆಯನ್ನು ಕುಂಠಿತಗೊಳಿಸಿದ ಅಲ್ಲದೆ ನಿಮ್ಮ ವಿವೇಚನ ಶಕ್ತಿಯನ್ನು ಬಳಸಿ, ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಸಣ್ಣ ಸಣ್ಣ ವಿಷಯಗಳು ನಿಮ್ಮ ಮನಸ್ಸನ್ನು ಕೆಡಿಸಲು ಬಿಡಲೇಬೇಡಿ. ನಿಮ್ಮ ಮನೆಯ ಯಾವುದೇ ಸದಸ್ಯರಿಂದ ಹಣವನ್ನು ತೆಗೆದುಕೊಂಡಿದ್ರೆ ಅದನ್ನು ಬೇಗ ಮರುಪಾವತಿಸಿ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ದೈಹಿಕ ಲಾಭಕ್ಕಾಗಿ, ವಿಶೇಷವಾಗಿ ಮಾನಸಿಕ ದೃಢತೆಗಾಗಿ ಧ್ಯಾನ, ಯೋಗ ಪ್ರಾರಂಭಿಸಿ. ಇದರಿಂದ ನಿಮಗೆ ಶುಭವಾಗುತ್ತೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿಯವರಿಗೆ ಬುಧವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ಸಿಂಹರಾಶಿಯವರು, ನೀವು ಶಾಪಿಂಗ್ ಹೋದಲ್ಲಿ ನಿಮಗಾಗಿ ಒಂದು ಒಳ್ಳೆ ಉಡುಗೊರೆ ಖರೀದಿಸುವ ಸಾಧ್ಯತೆಗಳಿದೆ, ಅಥವಾ ನಿಮಗೆ ಉಡುಗೊರೆ ಸಿಗುವಂತ ಒಂದು ಶುಭ ದಿನವಾಗಿದೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ನೋಡಿ, ವಿಶೇಷವಾಗಿ ಹೊರಗಿಟ್ಟ ಆಹಾರ ತಿನ್ನುವಾಗ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು. ಅನಗತ್ಯ ಒತ್ತಡ ಕೇವಲ ನಿಮಗೆ ಮಾನಸಿಕ ಉದ್ಯೋಗವನ್ನು ತಂದುಕೊಡುತ್ತೆ. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಬುಧವಾರದ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ ವೀಕ್ಷಕರೇ. ಹಾಗೆ ಮುಂದಿನ ರಾಶಿ ಬಗ್ಗೆ ನೋಡೋದಕ್ಕೂ ಮುಂಚೆ ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ, ಸೊ ನೀವು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡೋದಕ್ಕೆ ಅಥವಾ ಕರೆ ಮಾಡೋದಕ್ಕೆ ಆಗಿಲ್ಲ ಅಂದರೆ ಕೆಳಗಡೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ, ವಾಟ್ಸಪ್ ನಂಬರ್ಗೆ ನೀವು ಪ್ರಶ್ನೆಯನ್ನು ಕಳುಹಿಸ್ಬೋದು ಅಂತ ಹೇಳಿ. ಅದೇ ರೀತಿ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಪ್ರಶ್ನಾ ಸಮಯ ಭಾಗದಲ್ಲಿ ಪ್ರಶ್ನೆಯನ್ನು ನಾವು ತಗೊಳ್ಕೊಳ್ತೀವಿ. ಗುರುಜಿ, ಒಂದು ಪ್ರಶ್ನೆ ಇತ್ತು, ತಗೊಳ್ಳೋಣ. ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ, ಗಣೇಶ್. ಗುರುಜಿ, ಇವರ ಜನ್ಮ ದಿನಾಂಕ ತಿಳಿಸ್ತಾ ಇದ್ದೀನಿ, 9/5/1999. ಓಕೆ. ಇವರು ಹುಟ್ಟಿದಂತಹ ಜನ್ಮ ಸಮಯ ಗೊತ್ತಿಲ್ಲ, ಹಾಗೆ ಜನ್ಮ ಸ್ಥಳ ತುಮಕೂರು ಅಂತ ಕೇಳ್ತಾ ಇದ್ದಾರೆ.
ಓಕೆ. ಇವ್ರು ಕೇಳ್ತಾ ಇರುವಂಥ ಪ್ರಶ್ನೆ, ಗುರುಜಿ ಜಾಬ್ ಚೇಂಜ್ ಮಾಡಬೇಕು, ನೆಕ್ಸ್ಟ್ ಇಯರ್ ನಾನು ಜಾಬ್ ಚೇಂಜ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ, ಆಗುತ್ತಾ, ಹೇಗೆ, ನಾನು ಅನ್ಕೊಂಡಿರೋ ಥರ ಜಾಬ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇವರೊಂದು ಕಳಿಸಿರುವಂಥ ದಿನಾಂಕದಲ್ಲಿ ಸಮಯ ಕೊಟ್ಟಿಲ್ಲ. ಇಲ್ಲಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಬರುವಂಥದ್ದು. ಸೊ ಯಾವುದೇ ಒಂದು ಸಮಯದಲ್ಲಿ ನಾವು ಜನ್ಮ ಲಗ್ನ ಇಲ್ಲ ಅಂತಂದರೆ ನಾವು ಅವರ ಒಂದು ಪ್ರಶ್ನೆ ವಿಚಾರವಾಗಿ ನೋಡ್ತೀವಿ, ಅಥವಾ ನಾಡಿಶಾಸ್ತ್ರದಲ್ಲಿ ಅವರ ಒಂದು ಪ್ರಶ್ನೆ ವಿಚಾರವಾಗಿ ನೋಡ್ತೀವಿ. ಇವರ ಜಾತಕದಲ್ಲಿ ಶನಿಗೆ ಬಂದು ಕರ್ಮಕಾರಕ ಅಂತ ಹೇಳ್ತೀವಿ. ಅಂದರೆ ಇವರು ಯಾರ ವ್ಯಕ್ತಿಗೆ ಒಂದು ಪ್ರಶ್ನೆನ ಕೇಳಿದ್ದಾರೆ, ಕಳಿಸಿದ್ದಾರೆ, ಆ ವಿಚಾರದಲ್ಲಿ ಪ್ರಶ್ನೆಗೆ ಶನೇಶ್ವರ ಜೊತೆಯಲ್ಲಿ ಬುಧ ಮತ್ತು ಸೂರ್ಯ ಮತ್ತು ಅದೇ ರೀತಿ ಕೋನದಲ್ಲಿ ಯಾವುದೇ ಗ್ರಹ ಇಲ್ಲ. ಇವ್ರಿಗೇನಾಗುತ್ತಂದರೆ ತುಂಬ ಬುದ್ಧಿವಂತರು ಇರ್ತಾರೆ. ಶನಿಗೆ ಬುಧ ಸಂಬಂಧ ಇರೋದ್ರಿಂದ ಆರ್ಟಿಸ್ಟಿಕ್ ಆಗಿ ಒಂದು ಒಳ್ಳೆಯ ಒಂದು ಎಡಿಟಿಂಗು ಆ ಥರ ವಿಚಾರದಲ್ಲಿ ಮತ್ತು ಒಂದು ಗ್ರಾಫಿಕ್ಸ್ ಆ ಥರ ವಿಚಾರದಲ್ಲಿ ಕೆಲಸ ಮಾಡ್ಬೋದು. ಬಟ್ ಶನಿಗೆ ಸೂರ್ಯನ ಸಂಬಂಧ ಬಂದಿರೋದ್ರಿಂದ ಯಾವಾಗಲೂ ಇವರ ಕೆಲಸಕ್ಕೆ ಅಪ್ರಿಸಿಯೇಷನ್ ಸಿಗಲ್ಲ. ಅಂದರೆ ಸ್ವಲ್ಪ ಅವರು ಯಾರು ಮಾಡ್ತಿರುವಂಥ ಆಫೀಸಲ್ಲಿ ಇರ್ಬೋದು ಅಥವಾ ಅವ್ರ ಬಾಸ್ ಇರ್ಬೋದು, ಅಪ್ರಿಸಿಯೇಷನ್ ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತು ಇವಾಗಿನ ಗೋಚಾರದ ಪರಿಸ್ಥಿತಿನಲ್ಲಿ ಇವರಿಗೆ ಮಂಗಳ ಗ್ರಹ ಅಷ್ಟೊಂದು ಪ್ರಬಲವಾಗಿಲ್ಲ. ಸೊ ನಿಧಾನ ಆಗುತ್ತೆ, ಕೆಲಸ ಬದಲಾವಣೆ ಮಾಡ್ಬೋದು. ಆದರೆ ಜುಲೈ ನಂತರ ಆಗುವಂಥ ಗುರು ಬದಲಾವಣೆಯಿಂದ ಇವರ ರಾಶಿಗೆ ಒಳ್ಳೆಯದಾಗುತ್ತೆ. ಜುಲೈವರೆಗೂ ವೇಟ್ ಮಾಡಿ, ಜುಲೈ ನಂತರ ಮುಂದಿನ ವರ್ಷ ಅಂತ ತಾನೇ ಕೇಳಿದ್ದೀವಿ ಚೇಂಜ್ ಮಾಡೋದಕ್ಕೆ. ಜುಲೈವರೆಗೂ, ಮುಂದಿನ ವರ್ಷ ಜುಲೈವರೆಗೂ ಮಧ್ಯಮವಾಗಿದೆ. ಆಗಸ್ಟ್ ನಂತರ ಇವರು ಕೆಲಸ ಬದಲಾವಣೆ ಮಾಡ್ಕೋಬೋದು, ಒಳ್ಳೆಯದಾಗುತ್ತೆ. ಸೊ ನಮಗೆ ಗಣೇಶನ್ ಅವರು ಕೂಡ ಪ್ರಶ್ನೆಯನ್ನು ಕಳುಹಿಸಿದ್ರೆ, ನಿಮ್ಮ ಒಂದು ಜಾಬ್ ಚೇಂಜ್ ವಿಚಾರದ ಬಗ್ಗೆ ಗುರೂಜಿಗಳು ಸಹ ಉತ್ತರವನ್ನು ನೀಡಿದ್ದಾರೆ. ಗುರೂಜಿ, ಪರಿಹಾರ ಭಾಗವಾಗಿ ಏನಾದರೂ ಮಾಡ್ಕೊಳ್ಬೇಕಾದ್ರು? ನೋಡಿ, ಇವರು ತುಂಬ ಒಂದು ಕೆಲಸದ ಬದಲಾವಣೆ ವಿಚಾರವಾಗಿ ಆದಷ್ಟು ದಿನಾಲು ಹನುಮಾನ್ ಚಾಲಿಸ ಹೇಳುವಂಥದ್ದು ತುಂಬ ಒಳ್ಳೆಯದಂತ ಹೇಳ್ತೀವಿ. ಆಮೇಲೆ ಒಂದು ಬಲಗೈ ಮಧ್ಯದ ಬರಳಲ್ಲಿ ಇವರು ಒಂದು ನೀಲಮಣಿ ಹರಳು, ಅಂದರೆ ಬ್ಲೂ ಸಫೈರ್ ಅಂತ ಹೇಳ್ತೀವಿ, ಅದನ್ನು 4 ರಿಂದ 5 ಕ್ಯಾರೆಟ್ ಹಾಕ್ಕೊಳ್ಳುವಂಥದ್ದು ಮತ್ತು ದಿನಾಲು ಹನುಮಾನ್ ಚಾಲಿಸ ಹೇಳುವಂಥದ್ದು, ಇವೆರಡೂ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಗಣೇಶ್, ನೀವೇನು ಪ್ರಶ್ನೆ ಕಳುಹಿಸಿದ್ರೆ ಅದಕ್ಕೆ ಗುರುಜಿಗಳು ಉತ್ತರವನ್ನು ನೋಡ್ತಾ ಪರಿಹಾರ ಭಾಗವಾಗಿ ಎಲ್ಲ ತಿಳಿಸಿದ್ದಾರೆ, ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರುಜಿ ನಾವು ತುಲಾ ರಾಶಿಯಿಂದ ದಿನ ಭವಿಷ್ಯವನ್ನು ನೋಡಬೇಕಾಗಿತ್ತು. ಖಂಡಿತ. ನೋಡಿ, ತುಲಾರಾಶಿಯವರಿಗೆ ಹಿರಿಯರು ಉತ್ತಮ ಲಾಭ ಪಡೆಯಲು ತಮ್ಮ ಹೆಚ್ಚುವರಿ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಕೆಗೆ ವಿನಿಯೋಗಿಸಬೇಕು. ಇದರಿಂದ ನಿಮಗೆ ದಿನ ಶುಭವಾಗುತ್ತೆ. ತುಲಾರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೀವು ಹೇರಳ ಶಕ್ತಿಯನ್ನು ಹೊಂದಿರ್ತೀರಾ. ಅದರ ಕೆಲಸದ ಒತ್ತಡ ನಿಮಗೆ ಉದ್ಯೋಗಗಳಂತೆ ತೋರುತ್ತದೆ. ಅದಕ್ಕೆ ಆದಷ್ಟು ಶಾಂತ ಸಮಾಧಾನದಿದ್ದರೆ ದಿನ ಚೆನ್ನಾಗಾಗುತ್ತೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರು ಆಹಾರ ಕ್ರಮದ ಬಗ್ಗೆ ವಿಶೇಷವಾಗಿ ಗಮನ ಹರಿಸಿ, ಇಲ್ಲಾಂದರೆ ಸ್ವಲ್ಪ ಸಣ್ಣ ಪುಟ್ಟ ಮೈಗ್ರೇನ್ ರೋಗಗಳ ಬಗ್ಗೆ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಅದಕ್ಕೆ ಸೂಕ್ತ ಎಚ್ಚರಿಕೆ ತೆಗೆದುಕೊಂಡ್ರೆ ದಿನ ಚೆನ್ನಾಗಿರುತ್ತೆ. ಗುರುಜಿ, ಇವ್ರಿಗೆ ಏನಾದರೂ ಪರಿಹಾರ ಭಾಗವಾಗಿ ತಿಳಿಸ್ತೀರಾ ಧನುರಾಶಿಯವರಿಗೆ? ನೋಡಿ, ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರುವೇ ನಮಃ, ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅಂತ ಮಂತ್ರವನ್ನು 108 ಬಾರಿ ಮನೆಯಿಂದ ಹೊರಡಬೇಕಾದ್ರೆ ನಿತ್ಯ ಸ್ನಾನ ಇತ್ಯಾದಿ ಕರ್ಮಗಳಾದ ನಂತರ ಜಪಗಳನ್ನು ಮಾಡ್ಕೊಂಡು ಹೊರಟ್ರೆ ಇರುವಂಥ ಸಮಸ್ಯೆಗಳು ದೂರವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಗಾಯಗೊಳ್ಳುವುದನ್ನು ತಪ್ಪಿಸಿಕೊಳ್ಳುವಾಗ ವಿಶೇಷ ಕಾಳಜಿ ವಹಿಸಬೇಕು. ಇಲ್ಲ ಸಣ್ಣ ಪುಟ್ಟ ಏಳು ಅಥವಾ ಏನಾದರೂ ಪೆಟ್ಟು ಮಾಡಿಕೊಳ್ಳುವಂಥ ಸಾಧ್ಯತೆ ಇವತ್ತಿರುತ್ತೆ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಗರ್ಭಿಣಿಯರು ಸ್ವಲ್ಪ ವಿಶೇಷವಾಗಿ ಕಾಳಜಿ ವಹಿಸುವಂಥ ದಿನ. ಮತ್ತು ಶೇರ್ ಮಾರ್ಕೆಟಲ್ಲಿ ಹಣವನ್ನು ಹೂಡಿಕೆ ಮಾಡುವುದು, ತಮ್ಮ ಹಣವನ್ನು ಕಳೆದುಕೊಳ್ಳಬಹುದು. ಅದಕ್ಕೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಅವಾಯ್ಡ್ ಮಾಡಿ ಕುಂಭರಾಶಿಯವರು. ಕುಂಭರಾಶಿಯ ನಂತರ ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರು ಯಾರಾದರೂ ನಿಮ್ಮನ್ನು ಬಲಿಪಶುವನ್ನಾಗಿ ಮಾಡಲು ಪ್ರಯತ್ನಿಸಬಹುದು. ಅದರಿಂದ ಎಚ್ಚರಿಕೆಯಿಂದಿರಿ. ನಿಮ್ಮ ಕಾಳಜಿ ನಿಮ್ಮಲ್ಲಿದ್ದರೆ ದಿನ ಚೆನ್ನಾಗಿರುತ್ತೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ. ಸೊ ನಾವು ಪ್ರಶ್ನಾ ಸಮಯ ಭಾಗದಲ್ಲಿ ಮತ್ತೊಂದು ಪ್ರಶ್ನೆಯನ್ನ ತಗೊಳ್ತಾ ಇದ್ದೀವಿ. ಗುರುಜಿ, ತಗೊಳ್ಳೋಣ. ಖಂಡಿತ. ಇವರು ತಮ್ಮ ಮಗಳ ಹೆಸರನ್ನ ತಿಳಿಸ್ತಾ ಇದ್ದಾರೆ, ಅನುಶ್ರೀ. ಹುಟ್ಟಿರುವಂತಹ ಜನ್ಮ ದಿನಾಂಕ 15/3/2024. ಸಮಯ 5:03 AM ಹುಟ್ಟಿರುವಂತಹ ಸ್ಥಳ ಪಾವಗಡ. ಇವ್ರು ಕೇಳ್ತಾ ಇರೋ ಪ್ರಶ್ನೆ, ಗುರುಜಿ, ತಮ್ಮ ಮಗಳ ಮುಂದಿನ ಒಂದು ಎಜುಕೇಶನ್ ಹೇಗಿರುತ್ತೆ ಮತ್ತೆ ಫ್ಯೂಚರ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಓಕೆ, ನೋಡಿ, ಕೊಟ್ಟಿರೋ ಡೀಟೇಲ್ಸ್ ಪ್ರಕಾರದಲ್ಲಿ ನೋಡಿದ್ರೆ ಕೃತಿಕ ನಕ್ಷತ್ರ ವೃಷಭ ರಾಶಿ ಬರುತ್ತೆ, ಕುಂಭಲಗ್ನ ಜಾತಕ. ಸೊ ಮಗಳ ಚಾರ್ಟ್ ಕಳಿಸಿದ್ದಾರೆ. ಸೊ ಇವರ ಜಾತಕದ ಒಂದು ಎನ್ಕ್ವೈರಿ ಅಂತ ನಾವು ನೋಡೋದಾದ್ರೆ ಇವ್ರಿಗೆ ದಶಾಭುಕ್ತಿ ಚೆನ್ನಾಗಿದೆ. ಇವ್ರ ಮಗಳದು ಸೂರ್ಯ ಮಹಾದಶ ನಡೀತಿದೆ. ಮೊದಲೇದಾಗಿ ಯಾವುದೇ ಒಂದು ದಶಾಭುಕ್ತಿ ನೋಡೋದಕ್ಕಿಂತ ಮುಂಚೆ ಲಗ್ನಾಧಿಪತಿ ಗ್ರಹಗಳು ತುಂಬ ಮುಖ್ಯವಾಗುತ್ತೆ. ಇವ್ರ ಜಾತಕದಲ್ಲಿ ಶನಿ ಶುಕ್ರ ಸಂಬಂಧ ತುಂಬ ಒಳ್ಳೆಯ ರೀತಿಯಿಂದ ಬಂದಿರುವಂಥದ್ದು ಅನುಕೂಲತೆ ಹೆಚ್ಚಾಗ್ತಾ ಇದೆ. ಸೊ ಅದಲ್ದಿರ ಇವರಿಗೆ ಜಾತಕಕ್ಕೆ ಒಂದು ಭಾಗ್ಯಸ್ಥಾನ ಅಂದರೆ ಫ್ಯೂಚರ್ ಅಂತ ಏನು ತಗೊಂತೀವಿ, ಫ್ಯೂಚರ್ಗೆ ಇರುವಂಥ ಗ್ರಹ ಶುಕ್ರ, ಯೋಗಕಾರಕನಾದ ಶುಕ್ರ ಲಗ್ನದಲ್ಲೇ ಇರುವಂಥದ್ದು ತುಂಬ ಒಳ್ಳೆಯ ಯೋಗವನ್ನು ತಂದು ಕೊಡುತ್ತೆ. ಏನು ಸಮಸ್ಯೆ ಇಲ್ಲ. ಆದರೆ ಸ್ವಲ್ಪ ಚತುರ್ಥ ಭಾವದಲ್ಲಿ ಚಂದ್ರ ಇದ್ದರೆ
ಇವ್ರ ಮಗಳಿಗೆ ಸ್ವಲ್ಪ ಕಫ ಪ್ರಕೃತಿ ಇರುತ್ತೆ, ಸ್ವಲ್ಪ ಜಿದ್ದು ಕೋಪ ಜಾಸ್ತಿ ಇರುತ್ತೆ, ಸ್ವಲ್ಪ ಕಿರಿಕಿರಿಗಳು ಜಾಸ್ತಿ, ಅಂದರೆ ಬೇಗ ಕೋಪಗ್ರಸ್ತರಾಗುವಂಥದ್ದು. ಆದರೆ ಎಜುಕೇಷನ್ ಅಂತ ಬಂದರೆ ಚತುರ್ಥ ಪಂಚಮ ಭಾಗ್ಯಸ್ಥಾನಗಳಲ್ಲಿ ತುಂಬ ಶುಭವಾಗಿದೆ. ಮತ್ತು ಫ್ಯೂಚರ್ ಅಂತ ಬಂದರೆ ಭಾಗ್ಯಾಧಿಪತಿ ಕೂಡ ಶುಕ್ರ ಲಗ್ನದಲ್ಲಿರುವಂಥದ್ದು. ಅಂದರೆ ಹುಡುಗಿ ಇವ್ರ ಮಗಳು ಯಾರು ಹುಟ್ಟಿರ್ತಾರೆ ಅವರಿಗೆ ತಂದೆಗೆ ತುಂಬ ಖುಷಿಯಾಗಿರುವಂಥ ವಿಚಾರ. ಅಂದರೆ ತಂದೆಗೆ ಏನೋ ಪ್ರಮೋಷನ್ ಆಗಿರ್ಬೋದು, ಅಥವಾ ಹುಡುಗಿ ಹುಟ್ಟಿದ 1 ವರ್ಷದ ಒಳಗಡೆ ಏನೋ ಒಂದು ಮನೆಯಲ್ಲಿ ಒಳ್ಳೆಯ ಒಂದು ಹಣಕಾಸಿನ ಹರಿವಾಗಿರ್ಬೋದು, ಒಳ್ಳೆಯದಾಗುತ್ತೆ. ಸೊ ಆ ರೀತಿ ಒಳ್ಳೆಯ ಸೂಚನೆಗಳು ಇವರಿಗೆ, ಒಳ್ಳೆಯದೇ ಫ್ಯೂಚರ್ ಇದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದಷ್ಟು ಇವರು ಲೈಫ್ ಟೈಮ್ ಏನಂತಂದರೆ ಒಂದು ಮಹಾಲಕ್ಷ್ಮಿ ಆರಾಧನೆ, ಅಂದರೆ ದೇವಿಗೆ ಸಂಬಂಧಪಟ್ಟಂಥದ್ದು, ಅಮ್ಮನವರಿಗೆ ಸಂಬಂಧಪಟ್ಟಂಥ ಆರಾಧನೆಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಆಗುವಂಥದ್ದು. ಸೊ ನಮಗೆ ಪ್ರಶ್ನೆಯನ್ನ ಕಳುಹಿಸಿದಂತಹ ಅನುಶ್ರೀ, ನಿಮ್ಮ ಒಂದು ಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ರಿ, ಗುರೂಜಿಗಳು ಸಹ ತಿಳಿಸಿದ್ದಾರೆ, ಪರಿಹಾರ ಭಾಗವಾಗಿ ಕೂಡ ತಿಳಿಸಿರುವಂಥದ್ದು, ಅದನ್ನು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೃಷಭ ರಾಶಿಯವರು ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ, ಸೊ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತಾ, ಪರಿಹಾರ ಭಾಗವಾಗಿ ಏನು ತಿಳಿಸ್ತಾರೆ ಗುರೂಜಿಗಳು, ಅಷ್ಟೇ ಅಲ್ಲದೆ ವೃಷಭ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಅನುಸಾರ ಯಾವ್ಯಾವ ಫಲಗಳನ್ನು ನೀವು ಸಿದ್ಧಿಸ್ಕೊಳ್ತೀರಾ, ಎಲ್ಲ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಗುರೂಜಿ, ಮೊದಲನೇದಾಗಿ ವೃಷಭ ರಾಶಿಯವರಿಗೆ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ, ಅದರ ಒಂದು ಆಧಾರದ ಮೇಲೆ ರಾಶಿಫಲ ಏನು ಹೇಳ್ತಾ ಇದೆ? ನೋಡಿ, ಬಹು ಪ್ರಮುಖವಾಗಿ ರಾಶಿಯ ಪ್ರತಿಯೊಂದು ರಾಶಿ ಸಂಚಿಕೆಯಲ್ಲಿ ನಾವು ನೋಡಿದ ಹಾಗೆ ಗುರು ಹಾಗೂ ಶನಿಯ ಗೋಚಾರದ ಪ್ರಭಾವವಾಗಿ ಫಲಗಳನ್ನು ನೋಡ್ತಾ ಬರ್ತೀವಿ. ಮೊದಲೇದಾಗಿ ನವೆಂಬರ್ ಮಾಸದಲ್ಲಿ ಏನು ಗುರುಬಲ ನಿಮಗೆ ಹೋಗಿತ್ತು, ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಗುರು ಅತಿಚಾರಿಯಾಗಿ ಪ್ರಯಾಣಿಸಿ ಮುಂದಿನ ರಾಶಿಗೆ ಹೋಗಿದ್ದರಿಂದ ಇಂದಿನ ರಾಶಿಗೆ ಬರುವಂಥದ್ದು. ಅದು ಒಂದು ಕರ್ಕಾಟಕ ರಾಶಿಗೆ ಹೋಗಿ ಗುರುಬಲ ಇರಲಿಲ್ಲ, ಈಗ ನಿಮ್ಮ ಮಿಥುನ ರಾಶಿಗೆ ಬರುವಂಥದ್ದು. ಅಂದರೆ ವೃಷಭ ರಾಶಿಯವರಿಗೆ ದ್ವಿತೀಯ ಸ್ಥಾನ ಮಿಥುನ ರಾಶಿ ಅಂತ ಹೇಳ್ತೀವಿ. ಇದು ನಿಮಗೆ ಒಳ್ಳೆಯ ವಿಚಾರ. ಸೊ ಡಿಸೆಂಬರ್ ತಿಂಗಳಲ್ಲಿ ಗುರು ಮತ್ತೆ ಮಿಥುನ ರಾಶಿಗೆ ಬಂದು ದ್ವಿತೀಯ ಭಾವದಲ್ಲಿ ಸ್ಥಿತರಾಗಿರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಉಂಟಾಗಿ ಒಳ್ಳೆಯ ಗುರುಬಲ ನಿರ್ಮಾಣವಾಗ್ತಿರುವಂಥದ್ದು ಬಹುದೊಡ್ಡ ವಿಚಾರ. 6 ತಿಂಗಳ ಕಾಲ ಈ ಗುರುಬಲ ಹೀಗೆ ಕಂಟಿನ್ಯೂ ಆಗುತ್ತೆ ನಿಮಗೆ, ಇದು ತುಂಬ ಖುಷಿ ಪಡುವಂಥ ವಿಚಾರ. ಮತ್ತು ಶನೇಶ್ವರನ ಒಂದು ಗೋಚಾರದ ಫಲಾನುಸಾರವಾಗಿ ನೋಡೋದಾದರೆ ಯೋಗಕಾರಕನಾಗಿ ಲಾಭಸ್ಥಾನದಲ್ಲಿ ಇರುವಂಥದ್ದು, ಇದು ಕೂಡ ಒಳ್ಳೆಯ ವಿಚಾರ. ಆದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸ್ವಲ್ಪ ವಕ್ರಿ ಶನಿಗೆ ಸಂಬಂಧಪಟ್ಟ ಹಾಗೆ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರೆ ಒಳ್ಳೆಯದು. ಶನಿಗೆ ಒಂದು ಗೋಚಾರದಲ್ಲಿ ಇರುವಂಥ ವಕ್ರಿ ಶನಿಯ ಪ್ರಭಾವ ತಗ್ಗಿಸಲು ಶನಿಯೇಶ್ವರನ ಒಂದು ಶನಿ ಚಾಲಿಸ ಹೇಳುವಂಥದ್ದು, ಹನುಮಾನ್ ಚಾಲಿಸ ಹೇಳುವಂಥದ್ದು, ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಮಾಡ್ಕೋಬೋದು. ಇನ್ನು ಉಳಿದಂತೆ 7ನೇ ತಾರೀಕು ಬುಧ ವೃಶ್ಚಿಕ ರಾಶಿಗೆ ಬರುವಂಥದ್ದು, ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನಕ್ಕೆ ಬುಧ ಇರುವಂಥದ್ದು. ಮುಂದಿನ ಒಂದು ಗ್ರಹ ಗೋಚಾರ ನೋಡಿದರೆ ಸೂರ್ಯ ಕೂಡ ನಿಮ್ಮ ರಾಶಿಗೆ ಚತುರ್ಥಾಧಿಪತಿಯಾಗಿ ಅಷ್ಟಮ ಸ್ಥಾನಕ್ಕೆ 16ನೇ ತಾರೀಕು ನಂತರ ಬದಲಾವಣೆ ಆಗುವಂಥದ್ದು, ಧನುರ್ರಾಶಿ ಪ್ರವೇಶ ಆಗುವಂಥದ್ದು. ಅದಕ್ಕೆ ನಾವು ವಿಶೇಷವಾಗಿ ಡಿಸೆಂಬರ್ ಮಾಸದಲ್ಲಿ ನಾವು ಧನುರ್ಮಾಸ ಅಂತ ಏನು ತಗೊತೀವಿ, ಸೂರ್ಯಗ್ರಹ ಯಾವಾಗ ಧನುರಾಶಿಗೆ ಪ್ರವೇಶವಾದಾಗ 16ನೇ ತಾರೀಕು ನಂತರ ಆಗುವಂಥದ್ದು. ಮತ್ತು ನಿಮ್ಮ ರಾಶಾಧಿಪತಿಯಾದ ಶುಕ್ರ ಗ್ರಹರು ಕೂಡ ಅಷ್ಟಮ ಸ್ಥಾನಕ್ಕೆ 21ನೇ ತಾರೀಕು ಬರುವಂಥದ್ದು. ಹಾಗಾಗಿ ಇದು ಒಂದು ಗೋಚಾರ ಆಗುವಂಥದ್ದು. ಅದರ ಜೊತೆಯಲ್ಲಿ ಬುಧ ಕೂಡ ನಿಮಗೆ ಇದೇ ಒಂದು ಮಾಸದಲ್ಲಿ ಡಿಸೆಂಬರ್ ಮಾಸದಲ್ಲಿ 2ನೇ ಬಾರಿ, ಮೊದಲನೇ ಬಾರಿ 7ನೇ ತಾರೀಕು ಗೋಚಾರ ಆದರೆ 2ನೇ ಬಾರಿ 30ನೇ ತಾರೀಕು ನಂತರ ಧನುರಾಶಿಗೆ ಬರುವಂಥದ್ದು. ಮತ್ತು ಈ ರೀತಿ ಈ ಎಲ್ಲ ಗ್ರಹಗಳ ಗೋಚಾರ ಅಂದರೆ ಪ್ರಮುಖವಾಗಿ ಗುರು, ಶನಿ, ರವಿ ಮತ್ತು ಶುಕ್ರ, ಬುಧ ಮತ್ತು ಮಂಗಳನ ಗೋಚಾರ ಆಗ್ತಾ ಇರುವಂಥದ್ದು. ಈ ರೀತಿ ನವಗ್ರಹಗಳ ಗೋಚಾರ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಆಗುತ್ತೆ. ಗುರುಜಿ, ಇನ್ನು ಕೂಡ ವಿಸ್ತೃತವಾಗಿ ನೋಡೋದಾದ್ರೆ ನವಗ್ರಹಗಳ ಗೋಚಾರದ ಪ್ರಭಾವ ವೃಷಭ ರಾಶಿಯವರ ಮೇಲೆ ಎಷ್ಟು ಮಟ್ಟಿಗೆ ಬೀರ್ತಾ ಇದೆ? ನೋಡಿ, ವಿಸ್ತೃತ ಪ್ರಭಾವದಲ್ಲಿ ನೋಡೋದಾದರೆ ಮೊದಲೇದಾಗಿ ನಾವು ಆವಾಗಲೇ ಹೇಳ್ದಂಗೆ ಗುರು ದ್ವಿತೀಯ ಸ್ಥಾನಕ್ಕೆ ಬರುವಂಥದ್ದು. ದ್ವಿತೀಯ ಅಂತಂದರೆ ಧನ, ಧಾನ್ಯ, ಸಂಪತ್ತು ಮತ್ತು ವೃದ್ಧಿ ಮಾಡುವಂಥದ್ದು. ಎರಡನೇ ಮನೆ ಬಂದು ವಾಕ್ಸ್ಥಾನ ಅಂತ ಹೇಳ್ತೀವಿ. ಸೊ ಏನಂದರೆ ಗುರು ಬರೋದ್ರಿಂದ ವಾಕ್ಸ್ಥಾನದಲ್ಲಿ ನಿಮ್ಮ ಮಾತಿನಲ್ಲಿ ಬಲ ಹೆಚ್ಚಾಗುತ್ತೆ, ಆದಾಯದಲ್ಲಿ ವೃದ್ಧಿ ಆಗುತ್ತೆ. ಮತ್ತು ಗುರು ಬಂದು ಇದು ಏನಂದರೆ ವಾಕ್ಸ್ಥಾನವನ್ನು ತೋರಿಸೋದ್ರಿಂದ ಯಾರ್ಯಾರು ನಿಮ್ಮ ಮಾತಿನ ಅಪಹಾಸ್ಯ ಮಾಡಿದ್ರೋ, ಮಾತನ್ನು ಹಗರವಾಗಿ ತೆಗೆದುಕೊಂಡ್ರೋ ಅವರಿಗೆ ಒಂದು ಪ್ರಭಾವ ಅವರ ಒಂದು ನಿಮ್ಮ ವಿರೋಧ ಪ್ರಭಾವ ಕುಗ್ಗಿ ನಿಮ್ಮ ಪ್ರಭಾವ ಜಾಸ್ತಿ ಆಗುತ್ತೆ. ಅಂದರೆ ನೀವು ಒಂದು ಮಾತಿನಿಂದ ಆದಾಯ ಮಾಡ್ಕೊಳ್ಳುವಂಥವ್ರು, ಅಂದರೆ ನೀವೊಬ್ಬರು ಟೀಚರ್ ಆಗಿರ್ಬೋದು, ಇನ್ಶೂರೆನ್ಸ್ ಏಜೆಂಟ್ ಆಗಿರ್ಬೋದು, ಅಥವಾ ಕಮಿಷನ್ ರಿಲೇಟೆಡ್ ಬಿಸ್ನೆಸ್ ಮಾಡಿರ್ಬೋದು, HR ಆಗಿರ್ಬೋದು. ಯಾವ ಬಿಸ್ನೆಸ್ನಲ್ಲಿ ಮಾತಿನ ಬಂಡವಾಳವಿರುತ್ತೋ ಅವರಿಗೆ ಒಂದು ಒಳ್ಳೆಯ ಆದಾಯದ ನಿರೀಕ್ಷೆ, ಅದರಲ್ಲೂ ಈ ಒಂದು ವೃಷಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಖಂಡಿತ ನಿರೀಕ್ಷಿಸಬಹುದಾಗಿದೆ. ಮತ್ತು ಈ ಒಂದು ನಿಮಗೆ ನವೆಂಬರ್ ತಿಂಗಳಲ್ಲಿ ಏನೇನು ತೊಂದರೆಗಳಾಗಿತ್ತು, ಅಂದರೆ ಅಪವಾದಗಳಾಗಿರ್ಬೋದು, ಮತ್ತು ಇಷ್ಟು ದಿನ ನಿಮಗೆಲ್ಲ ಒಂದೇನೋ ಒಂದು ಕಿರಿಕಿರಿಗಳಾಗುತ್ತೋ ಆ ನೆಗೆಟಿವಿಟಿ ಎಲ್ಲ ಕುಗ್ಗಿ ಪಾಸಿಟಿವಿಟಿ ಆಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇದು ಏನಾಗುತ್ತಂದರೆ ಈಗ ಮತ್ತೆ ಡಿಸೆಂಬರ್ವರೆಗೆ ಪುನಃ ವೃಷಭ ರಾಶಿಯವರಿಗೆ ಬಂದಿರುವಂಥ ಗುರುಬಲ 180 ದಿನಗಳ ಕಾಲ, ಅಂದರೆ ಆಲ್ಮೋಸ್ಟ್ 6 ತಿಂಗಳ ಕಾಲ ಮತ್ತೆ
ಮತ್ತೆ ಒಂದು ಗುರುಬಲ ಪ್ರಾಪ್ತಿಯಾಗುವಂಥದ್ದು ಇದು ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ನಿಮಗೆ ಲಾಭ ಸ್ಥಾನಾಧಿಪತಿ ಏನಾಗುತ್ತೆ ಅಂದರೆ ಅಷ್ಟಮಾಧಿಪತಿ ಕೂಡ ಗುರುವೇ ಆಗಿ ಎಲ್ಲ ಪ್ಲಸ್ ಪಾಯಿಂಟ್ ಆಗಿ ದೊರೆಯುತ್ತೆ. ಮತ್ತು ಹೌಸ್ ಆಫ್ ಗೇನ್ಸ್ ಅಂತ ಹೇಳ್ತೀವಿ 11th ಹೌಸ್ ಅಂತಂದರೆ. ಸೊ ಇದರಿಂದ ಏನಾಗುತ್ತೆ, ಹೌಸ್ ಆಫ್ ಗೇನ್ಸ್ ಅಂದರೆ ಬರೀ ದುಡ್ಡಿನಿಂದ ಅಷ್ಟೇ ಲಾಭ ಅಂತಲ್ಲ, ಮಿತ್ರರಿಂದ ಲಾಭ, ಸ್ನೇಹಿತರಿಂದ ಲಾಭ, ಮತ್ತು ಮಾಡುವಂಥ ಕೆಲಸದಿಂದ ತೃಪ್ತಿಯಿಂದ ಲಾಭ ಸಿಗುವಂಥದ್ದು, ಕುಟುಂಬ ಸೌಖ್ಯ, ಪ್ರಯಾಣ, ಪುಣ್ಯಕ್ಷೇತ್ರ ದರ್ಶನ ಆಗಿರ್ಬೋದು, ಆಸ್ತಿಯನ್ನು ಪಡೆದುಕೊಳ್ಳುವಂಥದ್ದು, ಮನೆ ಕಟ್ಟುವಂಥದ್ದು, ವ್ಯಾಪಾರ ವೃದ್ಧಿ ಮಾಡುವಂಥದ್ದು, ಉದ್ಯೋಗ ಬದಲಾವಣೆ ಮಾಡುವಂಥದ್ದು, ಈ ಎಲ್ಲ ವಿಚಾರದಲ್ಲಿ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಅನುಕೂಲ ಆಗುತ್ತೆ. ಮತ್ತು ಇರುವಂಥ ಉದ್ಯೋಗದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು, ಪ್ರಮೋಷನ್ ಆಗುವಂಥದ್ದು, ವಿದೇಶಿ ಯಾತ್ರೆ ಮಾಡುವಂಥದ್ದು ಅಥವಾ ವಿದೇಶಿ ಯಾತ್ರೆಯಿಂದ ಲಾಭ ಪಡೆಯುವಂಥದ್ದು, ಹೀಗಾಗಿ ಎಲ್ಲದರ ಅನುಕೂಲತೆಗಳು ಹೆಚ್ಚಾಗಿ ಸಿಗುತ್ತೆ. ಹಾಗೆ ಅದೃಷ್ಟ ಕೂಡ ಕೂಡಿ ಬರುತ್ತೆ. ಭಗವಂತ ನಿಮಗೆ ಏನೇನು ಅದೃಷ್ಟ ಕೊಡಬೇಕು ಅಂದ್ಕೊಂಡಿದ್ದಾರೋ ಅದನ್ನೆಲ್ಲ ಕೂಡ ಈ ಒಂದು ತಿಂಗಳಲ್ಲಿ ಗ್ರ್ಯಾಂಟ್ ಆಗುವಂಥದ್ದು. ಈ ಡಿಸೆಂಬರ್ ತಿಂಗಳಲ್ಲಿ ಮುಂಬರುವ 180 ದಿನಗಳ ಕಾಲ ಒಂದು ಈಗಿನ ಒಂದು ಪ್ರಾರಂಭ ಆದರೆ ಇನ್ನೂ 180 ದಿನಗಳ ಅಂದರೆ 6 ತಿಂಗಳ ಕಾಲ ವೃಷಭ ರಾಶಿಯವರಿಗೆ ಒಳ್ಳೆಯ ಸಮಯ ಉಂಟಾಗ್ತಿದೆ. ಈ ಲಾಭವನ್ನು ನೀವು ಖಂಡಿತ ಯುಟಿಲೈಸ್ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಾವು ಆವಾಗಲೇ ತಿಳಿಸ್ದಂಗೆ 6ನೇ ಮನೆಯಲ್ಲಿರುವಂಥ ಬುಧ ಗ್ರಹರು 7ನೇ ತಾರೀಕು ನಂತರ ನಿಮಗೆ ನಿಮ್ಮ ಸಪ್ತಮ ಸ್ಥಾನದಲ್ಲಿ ಬರೋದ್ರಿಂದ ಬುಧ ನಿಮಗೆ ದ್ವಿತೀಯ ಮತ್ತು ಪಂಚಮಾಧಿಪತಿ ಗ್ರಹ ಅಂತ ಹೇಳ್ತೀವಿ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರ್ಬೋದು, ಸೋಷನಲ್ ಪಾರ್ಟ್ನರ್ ಆಗ್ಬೋದು ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಒಳ್ಳೆಯದಾಗುತ್ತೆ. ಈ ರೀತಿ ಒಂದು ವಿಸ್ತೃತವಾಗಿ ವೃಷಭ ರಾಶಿಯವರಿಗೆ ಒಂದಿನ ನವಗ್ರಹಗಳ ಪ್ರಭಾವ ಬೀರುವಂಥದ್ದು. ಗುರುಜಿ, ಇನ್ನು ರಾಶ್ಯಾಧಿಪತಿಯಿಂದ ಎಷ್ಟೆಲ್ಲ ಫಲಗಳನ್ನ ವೃಷಭ ರಾಶಿಯವರು ಡಿಸೆಂಬರ್ ತಿಂಗಳಿನಲ್ಲಿ ಪಡೆದುಕೊಳ್ತಾ ಇದ್ದಾರೆ? ನೋಡಿ, ರಾಶಾಧಿಪತಿಯ ಒಂದು ಗೋಚಾರ ಅಂದರೆ ಶುಕ್ರನ ಗೋಚಾರ ಅಂತ ಹೇಳ್ತೀವಿ. 21ನೇ ತಾರೀಕು ನಂತರ ನಿಮಗೆ ಅಷ್ಟಮ ಸ್ಥಾನಕ್ಕೆ ಹೋಗುವಂಥದ್ದು. ಇದು ಸ್ವಲ್ಪ ನಿಧಾನ ಆಗುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸ್ಲೋ ಪ್ರೊಸೆಸ್ ಅಂತ ಹೇಳ್ತೀವಿ. ಆದರೆ ಪಾಸಿಟಿವ್ ಇರೋದೇನೆಂದರೆ ದ್ವಿತೀಯ ಭಾವದಲ್ಲಿರುವಂಥ ಗುರುಗ್ರಹರು ಶುಕ್ರನ ಮೇಲೆ ದೃಷ್ಟಿ ಬಿಡೋದ್ರಿಂದ ಸ್ವಲ್ಪ ಕೆಲಸಗಳು ನಿಧಾನವಾದರೂ ಕೂಡ ಫಾಸ್ಟಾಗಿ ಪ್ರೊಸೆಸ್ ಆಗುವಂಥ ಲಕ್ಷಣಗಳನ್ನು ಕಾಣಿಸ್ತಾ ಇದೆ. 7ನೇ ತಾರೀಕು ನಂತರ ಮಂಗಳ ಗ್ರಹ ಕೂಡ ಅಷ್ಟಮ ಸ್ಥಾನಕ್ಕೆ ಬರುವಂಥದ್ದು. ಮಂಗಳ ಗ್ರಹ ನಿಮಗೆ ಏನಾಗುತ್ತೆ ಅಂದರೆ ವಿವಾಹ ಸ್ಥಾನದ ಅಧಿಪತಿಯಾಗಿ ಮತ್ತು ವ್ಯಯಾಧಿಪತಿ ಆಗಿ ನಿಮಗೆ ಅಯನ ಶಯನ ಭೋಗ ಅಂತ ನಾವೇನು ತಗೊತೀವಿ ಅದರ ವಿಚಾರವಾಗಿದ್ದರೂ ನೋಡಿದ್ರೆ ಅಷ್ಟಮ ಸ್ಥಾನಕ್ಕೆ ಬಂದಾಗ ಏನಾಗುತ್ತೆ, ಅಷ್ಟಮ ಅಂದರೆ ದುಸ್ಥಾನ ಅಂತ ಹೇಳ್ತೀವಿ. ಅದಕ್ಕೆ ಸ್ವಲ್ಪ ಏನಾಗುತ್ತೆ, ಕೋಪತಾಪಗಳು ಜಾಸ್ತಿ ಆಗುವಂಥದ್ದು, ತಾತ್ಕಾಲಿಕ ಕುಜದೋಷ ಕೂಡ ನಿಮ್ಮ ವೃಷಭ ರಾಶಿಯವರಿಗೆ ಮಂಗಳನಿಂದ ಉಂಟಾಗುತ್ತೆ. ಮತ್ತು ಇದರಿಂದ ಏನಾಗುತ್ತೆ, ಇದರಿಂದ ಸ್ವಲ್ಪ ಉದ್ರೇಗಕ್ಕೆ ಒಳಗಾಗುವಂಥದ್ದು, ಮತ್ತು ದಿಢೀರ್ ಅಂತ ಸ್ವಲ್ಪ ಡಿಸಿಷನ್ಸ್ಗಳು ತಗೊಳ್ಳುವಂಥದ್ದು, ಮತ್ತು ಎಲ್ಲ ರೀತಿ ಒಂದು ವೃಷಭ ರಾಶಿಯವರಿಗೆ ಜಾಸ್ತಿ ಆಗುತ್ತೆ. ಅಷ್ಟಮ ಕುಜನ ಪ್ರಭಾವದಿಂದ ಜಾಸ್ತಿ ಆಗುತ್ತೆ. ಸ್ವಲ್ಪ ನಿಧಾನ ಮಾಡಬೇಕು, ಆತರ ಪಡಬಾರ್ದು. ಅದೇ ರೀತಿ ರವಿ ಗ್ರಹರು ಕೂಡ 15ನೇ ತಾರೀಕು ನಂತರ ಅಷ್ಟಮ ಸ್ಥಾನ ಅಂದರೆ 8ನೇ ಮನೆಗೆ ಬರುವಂಥದ್ದು. ಅಷ್ಟಮ ಸ್ಥಾನ ಬಂದಾಗ ನಿಮ್ಮ ಚತುರ್ಥಾಧಿಪತಿ ರವಿ ಗ್ರಹರೇ ಆಗುವಂಥದ್ದು, ಸುಖ ಸ್ಥಾನಾಧಿಪತಿ ಕೂಡ ಅವರೇ ಅಲ್ವಾ. ಸೊ ಸಪ್ತಮ ಸ್ಥಾನದಲ್ಲಿ ಕೂಡ 15ನೇ ತಾರೀಕು ನಂತರ ಮಿತ್ರನ ಮನೆಯಲ್ಲೇ ಬಂದಿರೋದ್ರಿಂದ ಅಷ್ಟಮಕ್ಕೆ ಹೋದರೂ ಕೂಡ ಅಷ್ಟು ಸಮಸ್ಯೆ ಕೊಡಲ್ಲ. ಹಾಗಾಗಿ ದೊಡ್ಡ ವ್ಯತ್ಯಾಸ ಬರೋದಿಲ್ಲ, ಸಮಸ್ಯೆ ಬರೋದಿಲ್ಲ. ಮತ್ತು ಸೂರ್ಯನ ಒಂದು ಪ್ರಭಾವ ಅಷ್ಟಮಕ್ಕೆ ಹೋಗೋದ್ರಿಂದ ಸ್ವಲ್ಪ ನೆಗೆಟಿವ್ ಅಂದರೆ ಸ್ವಲ್ಪ ಮಟ್ಟಿಗೆ ಸರ್ಕಾರಿ ಉದ್ಯೋಗ ಮಾಡ್ಕೊಳ್ಳೋರಿಗೆ, ರಾಜಕಾರಣಿಗಳಿಗೆ ತೊಂದರೆ ಆಗುವಂಥದ್ದು. ಆದರೆ ಗುರುಬಲ ಮತ್ತು ಗುರು ದೃಷ್ಟಿ ಇರೋದ್ರಿಂದ ಅದು ಕೂಡ ಮ್ಯಾನೇಜ್ ಆಗುತ್ತೆ, ಆ ತೊಂದರೆ ಕೂಡ ದೂರ ಆಗುತ್ತೆ. ಇನ್ನು ಶುಕ್ರ ಅಷ್ಟಮ ಸ್ಥಾನಕ್ಕೆ 20ನೇ ತಾರೀಕು ನಂತರ ಬರೋದ್ರಿಂದ ಆಲ್ರೆಡಿ ಶತ್ರು ಮನೆಯಲ್ಲಿರುವಂಥದ್ದು, ಶತ್ರು ಮನೆಗೆ ಬರೋದ್ರಿಂದ ದೊಡ್ಡ ವ್ಯತ್ಯಾಸ ಇರೋದಿಲ್ಲ. ಒಂದು ರೀತಿ ಶುಕ್ರ ಅಂದರೆ ಶುಭ ಕಾರ್ಯಗಳಿಗೆ ಕಾರಕ ಅಂತ ಹೇಳ್ತೀವಿ. ಅಂದರೆ ಒಂದು ಮದುವೆ ಮಾಡಿಕೊಳ್ಳುವಂಥದ್ದು ಮತ್ತು ಮನೆ ತೆಗೆದುಕೊಳ್ಳುವಂಥದ್ದು. ಶುಕ್ರ ವಾಹನ ಕಾರಕನಾಗಿರೋದ್ರಿಂದ ಒಂದು ವಾಹನ ತರುವಂಥದ್ದು, ಈ ರೀತಿ ಯಾವುದೇ ಮಾಡೋಕ್ಕಾಗಲ್ಲ. ಅಂದರೆ ಶುಕ್ರ ಶುಭ ಕಾರ್ಯಗಳು ಸ್ವಲ್ಪ ಮುಂದೂಡೋದಾಗುತ್ತೆ. ಹೇಗಾದರೂ ಕೂಡ 20ನೇ ತಾರೀಕು ನಂತರ ಶುಭ ಕಾರ್ಯಗಳು ಅಷ್ಟೊಂದು ಒಳ್ಳೆಯದಲ್ಲ. ಯಾಕಂದರೆ 16ನೇ ತಾರೀಕು, ಈ ಒಂದು ಡಿಸೆಂಬರ್ 16ನೇ ತಾರೀಕು ಏನಾಗುತ್ತೆ ಅಂದರೆ ಧನುರ್ಮಾಸ ಪ್ರಾರಂಭ ಆಗ್ಬಿಡುತ್ತೆ. ಆ ಧನುರ್ಮಾಸ ಪ್ರಾರಂಭ ಆದಾಗ ಸರ್ವೇ ಸಾಮಾನ್ಯವಾಗಿ ಯಾವುದೋ ಒಳ್ಳೆ ಕೆಲಸ ಮಾಡೋದಿಲ್ವಲ್ಲ, ಸೊ ಆ ರೀತಿ ಅಂತ ಹೇಳ್ತೀವಿ. ಸೊ ಡಿಸೆಂಬರ್ 4ನೇ ತಾರೀಕು ನಂತರ ಕೆಲವೊಂದು ಈ ಒಂದು ನವಗ್ರಹಗಳ ಗೋಚಾರ ವಿಸ್ತೃತ ಪ್ರಭಾವ ಅಲ್ದಿನ ನಾವು ನೋಡಿದ್ರೆ ಆಚರಣೆಗಳು ಕೂಡ ಬರುತ್ತಮ್ಮ. ಈ ಒಂದು ವೃಷಭ ರಾಶಿಯವರಿಗಾಗಿರ್ಬೋದು. ಅದರಲ್ಲಿ ಆಚರಣೆಗಳು ವಿಶೇಷವಾಗಿ ಡಿಸೆಂಬರ್ 4ನೇ ತಾರೀಕು ಬರುವಂಥದ್ದು. ಗುರು ದತ್ತಾತ್ರೇಯರ ಜಯಂತಿ ಇರುವಂಥದ್ದು, ಗುರುಗಳ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. 12ನೇ ತಾರೀಕು ಕಾಲಭೈರವನ ಜಯಂತಿ. ಕಾಲಭೈರವ ಅಂತಂದ್ರೆ ಶಿವ, ಸೊ ಆ ಶಿವನ ಆರಾಧನೆ ತುಂಬ ಒಳ್ಳೆಯದಾಗುತ್ತೆ. 15ನೇ ತಾರೀಕು ಧನುರ್ಮಾಸ ಪ್ರಾರಂಭ ಆಗುವಂಥದ್ದು ಸಾಮಾನ್ಯವಾಗಿ. 19ನೇ ತಾರೀಕು ಡಿಸೆಂಬರ್ 19ನೇ ತಾರೀಕು ಕೇತು ಜಯಂತಿ. ಸೊ ಯಾರ್ಯಾರಿಗೆ ಪಿತೃದೋಷವಿದೆಯೋ, ಕೇತು ಚೆನ್ನಾಗಿಲ್ವೋ ಜಾತಕದಲ್ಲಿ, ಆಮೇಲೆ ಪಾರಂಪರಿಕ ದೋಷ, ವಂಶಾಭಿವೃದ್ಧಿ ಆಗ್ತಿಲ್ಲ, ಏನೋ ಸಮಸ್ಯೆಗಳಾಗ್ತಿದೆ ಅಂತಂದರೆ
ಕೇತು ಜಯಂತಿ ದಿನ ಆಚರಣೆ ಮಾಡಿ. ಕೊನೆಯದಾಗಿ ಡಿಸೆಂಬರ್ 30ನೇ ತಾರೀಕು ತುಂಬ ವಿಶೇಷವಾಗಿ ಬರುವಂಥದ್ದು ವೈಕುಂಠ ಏಕಾದಶಿ. ಎಲ್ಲರಿಗೂ ಜನರಿಗೆ ಸರ್ವೇಸಾಮಾನ್ಯವಾಗಿ ವೈಕುಂಠ ಏಕಾದಶಿ ಆಚರಣೆ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಅದರ ಮಹತ್ವ ಇರುವಂಥದ್ದು ಆಯಾ ತಾರೀಕಿನಲ್ಲಿ ತಿಳಿಸ್ಕೊಳ್ಳೋಣ. ಇಷ್ಟು ಒಂದು ರಾಶಾಧಿಪತಿಯ ವಿಸ್ತೃತ ಪ್ರಭಾವದ ಜೊತೆಗೆ ಇಷ್ಟು ಆಚರಣೆಗಳು ಡಿಸೆಂಬರಲ್ಲಿ ಒಂದು ಬರುವಂಥದ್ದು ನಮ್ಮ ವೃಷಭ ರಾಶಿಯವರಿಗೆ ಆಗುವಂಥದ್ದು. ಗುರೂಜಿ, ನಕ್ಷತ್ರಗಳ ಅನುಸಾರವಾಗಿ ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಳ್ಬಹುದು, ಫಲಗಳು ಏನಾದರೂ ಸಿದ್ಧಿಸ್ತಾ ಇದೆಯಾ, ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಗುರೂಜಿ? ನೋಡಿ, ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರು ನಿಮಗೆ ಒಂದು ವಿಶೇಷ ಪ್ರಶಸ್ತಿ ಸಿಗುವಂಥದ್ದು, ಮತ್ತು ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ಸಿಗುವಂಥದ್ದು, ಮತ್ತು ಬೇರೆಯವರಿಂದ ಆಕರ್ಷಣೀಯವಾದ ಉಡುಗೊರೆಗಳು ಕೂಡ ಈ ಮಾಸದಲ್ಲಿ ನೀವು ಪಡೆಯಿದ್ದೀರಾ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರು ನೋಡಿದರೆ ನೀವು ಒಂದು ಸಣ್ಣ ಪ್ರಯಾಣದ ಭಾಗವಾಗಿರ್ತೀರಾ. ನೀವು ಕೆಲಸಗಳನ್ನು ಪೂರ್ತಿಗೊಳಿಸುವ, ಬೇಗ ಮುಗಿಸುವಂಥ ಯೋಗ ನಿರ್ಮಾಣ ಆಗುತ್ತೆ. ಮೃಗಶಿರ ನಕ್ಷತ್ರದವರು ಎಲ್ಲ ಅಡಚಣೆಗಳನ್ನು ಮೆಟ್ಟಿ ಮೇಲೆ ಬರುವಂಥದ್ದು ಮತ್ತು ತುಂಬ ಸಕಾರಾತ್ಮಕ ಯೋಚನೆಗಳನ್ನು ಮಾಡ್ತೀರಾ. ಪರಿಹಾರಗಳಂತ ನೋಡೋದಾದರೆ ಪ್ರತಿ ಭಾನುವಾರ ಗಣೇಶನಿಗೆ ಮೋದಕವನ್ನು ಅರ್ಪಿಸಿ, ಮತ್ತು ದಶಮ ಸ್ಥಾನದಲ್ಲಿ ವಕ್ರಿ ಶನಿ ಇರುವಂಥದ್ದು, ಅದರ ಪ್ರಭಾವ ತಗ್ಗಿಸಲು ಶನಿಯ ಮೂಲ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮಃ, ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮಃ. ಇದನ್ನು 108 ಬಾರಿ ಜಪ ಮಾಡುವಂಥದ್ದು ಶನಿವಾರದ ಸಂಜೆ ಒಳ್ಳೆಯದು. ಮತ್ತು ಪ್ರತಿ ಬುಧವಾರ ಸಂಜೆ ತಪ್ಪದೆ ಕೃಷ್ಣನ ಆರಾಧನೆ ಮಾಡಿ, ಯಾಕಂದರೆ ಬುಧ ಗೋಚಾರದಲ್ಲಿ ಶತ್ರು ಮನೆಗೆ ಹೋಗ್ತಾರೋದ್ರಿಂದ ಸಂಜೆ ಸೂರ್ಯೋದಯದ ನಂತರ ಕೃಷ್ಣನ ಆರಾಧನೆ ಮಾಡೋದು ಒಳ್ಳೆಯದು. ಕೆಲವೊಂದು ಸೂಚನೆ ಏನಂತಂದರೆ, ಸ್ವಲ್ಪ ನಿಮ್ಮ ಒಂದು ವೃಷಭ ರಾಶಿಯವರಿಗೆ ಆದಷ್ಟು ಉಪ್ಪನ್ನು ತೆಗೆದುಕೊಳ್ಳುವಂಥ ಪ್ರಮಾಣವನ್ನು ತಗ್ಗಿಸಿ, ಊಟದಲ್ಲೋ ಆಗಿರ್ಬೋದು, ಅಥವಾ ನೀವು ಉಪ್ಪನ್ನು ಬೇರೆ ಕಡೆ ಸ್ಪ್ರಿಂಕಲ್ ಮಾಡ್ಕೊಂಡು ತಿನ್ನುವಂಥದ್ದು, ಅದನ್ನು ತಗ್ಗಿಸಿದರೆ ಒಳ್ಳೆಯದಾಗುತ್ತೆ. ಗುರೂಜಿ, ಪರಿಹಾರ ಭಾಗವಾಗಿ ಮತ್ತಿನೇನು ತಿಳಿಸ್ತೀರ? ನೋಡಿ, ಪರಿಹಾರ ಭಾಗದಲ್ಲಿ ಮೂಲ ರಾಶಾಧಿಪತಿಯ ಮಂತ್ರವನ್ನು ಜಪ ಮಾಡಬಹುದು, ಮತ್ತು ಶನೇಶ್ವರನ ಆರಾಧನೆ ಮಾಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ವೃಷಭ ರಾಶಿಯವರು ಏನೆಲ್ಲ ಎಚ್ಚರಿಕೆಗಳನ್ನು ತಗೊಳ್ಬೇಕು, ಜೊತೆಗೆ ಯಾವುದು ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಡಿಸೆಂಬರ್ ಮಾಸ ನಿಮಗೂ ಕೂಡ ಗುರುಬಲ ಇರೋವಂಥದ್ದು, ನೀವು ಅಂದ್ಕೊಂಡಿರೋಂಥ ಎಲ್ಲ ಕೆಲಸಗಳು ಆಗಲಿ ಅಂತ ಹೇಳಿ ತಿಳಿಸ್ತಾ, ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಅನೇಕ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.